ನಮಸ್ತೆ ಎಲ್ಲರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ನನ್ನ ವ್ಲಾಗ್ನ ನಾನು ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ ನನ್ನ ಮಕ್ಕಳ ಜೊತೆಗೆ. ಹಾಗೆ ಇವತ್ತೇನು ವಿಶೇಷ ಅಂದರೆ ಆಷಾಢ ಮಾಸದ ಮೊದಲನೇ ಶುಕ್ರವಾರ. ಇದು ನಮ್ಮ ಗಿಡದಲ್ಲೇ ಬಿಟ್ಟಿರೋ ಮೊಳ್ಳೆ ಗಿಡ, ಮೊಳ್ಳೆ ಹೂವಿಂದು ಗಿಡ ತುಂಬ ಚೆನ್ನಾಗಿ ಬೆಳೆದಿದೆ. ಚಿಕ್ಕ ಪಾಟಲ್ಲಿ ಹಾಕಿದ್ದೀವಿ, ಇಷ್ಟು ಹೂವು ಬಿಡುತ್ತೆ. ಇನ್ನು ಬೆಳಗಿನ ತಿಂಡಿಗೆ ಮಲ್ಟಿಗ್ರೈನ್ ದೋಸೆ ಮಾಡಿದೆ. ನನ್ನ ಮಗಳಿಗೆ ತುಂಬ ಇಷ್ಟಪಟ್ಟು ತಿಂತಾರೆ. ಅವ್ರಿಗೆ ಯಾವಾಗಲೂ ಮಾಡಿಕೊಟ್ರು ದೋಸೆ ತಿಂತಾರೆ. ಹಂಗಾಗಿ ಅವ್ರಿಗೋಸ್ಕರ ಮಾಡ್ಕೊಳ್ತೀನಿ. ವಾರಕ್ಕೊಂದು ದಿವಸ ದೋಸೆ ಅಂತ ಅವ್ರಿಗೆ ಮಾಡಿಕೊಡ್ತೀನಿ. ಮರುದಿನ ಪಡ್ಡು ಮಾಡ್ಕೊಳ್ತೀನಿ. ರಾತ್ರಿನೇ ನೆನೆಸಿಟ್ಕೊಂಡು ಬೆಳಗ್ಗೆ ಎಲ್ಲ ರುಬ್ಬಿಟ್ಕೊಳ್ತಾ ಇದ್ದೀನಿ. ಹಾಗೆ ಒಣಮೆಣ್ಸಿನ್ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಂಡೆ. ಇನ್ನು ಆಷಾಢ ಶುಕ್ರವಾರ ಇರೋದ್ರಿಂದ ಮನೆಯೆಲ್ಲ ಕ್ಲೀನ್ ಮಾಡಿ ಹೊಸ್ಲಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಪೂಜೆಗೆ ರೆಡಿ ಮಾಡಿಕೊಡ್ತಾ ಇದ್ದೆ. ಇನ್ನೂ ನನ್ನ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ನನ್ನ ಸಿಂಪಲ್ ಹ್ಯಾಪಿ ಮೂಮೆಂಟ್ನ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಇಷ್ಟ ಆದರೆ ಒಂದು ಲೈಕ್ ಕೂಡ ಮಾಡಿ. ಬರೀ ಸೀಸನಲ್ಲೇ ಸಿಗೋ ಹಲಸಿಂದು ಬೀಜನ ಬಳಸಿ ಸಾಂಬಾರು ಮಾಡ್ತಾಯಿದ್ದೀನಿ ಇವತ್ತು. ನಾನು ಹೇಗೆ ಮಾಡ್ತೀನಿ ಅಂತ ಬನ್ನಿ ತೋರಿಸ್ತೀನಿ. ಮೊದಲಿಗೆ ಸ್ವಲ್ಪ ಕಾಯಿ, ಟೊಮೆಟೊ, ಬೆಳ್ಳುಳ್ಳಿ, ಕೊತ್ತಂಬರಿ ಸೊಪ್ಪು, ಈರುಳ್ಳಿ ಇಷ್ಟನ್ನು ಹಾಕಿ ಸ್ವಲ್ಪ ಸಾಂಬಾರು ಪುಡಿ ಹಾಕಿ ಒಂದು ಗ್ರೈಂಡ್ ಪೇಸ್ಟ್ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿರುತ್ತೆ ತಿನ್ನೋಕ್ಕೆ. ಹಲಸಿನ ಹಣ್ಣು ತಿಂದಾದಮೇಲೆ ಅದನ್ನು ಬೀಜನ ಒಬ್ಬೊಬ್ಬರು ತಿಂತಾರೆ, ಒಬ್ಬೊಬ್ಬರು ತಿನ್ನೋದಿಲ್ಲ. ಒಬ್ಬೊಬ್ಬರು ಅದರಲ್ಲಿ ಡಿಫ್ರೆಂಟ್ ಐಟಮ್ಸ್ ಫುಡ್ ಮಾಡ್ಕೊಳ್ತಾರೆ. ನಾನು ಅದರಲ್ಲಿ ಜಾಸ್ತಿ ಸಾಂಬಾರು ಮಾಡ್ಕೊಳ್ತೀನಿ. ಮಸಾಲೆ ರೆಡಿ ಆಯಿತು. ಒಗ್ಗರಣೆ ಕೊಟ್ಬಿಡ್ತೀನಿ ಫಸ್ಟು. ಈರುಳ್ಳಿ ಫ್ರೈ ಆದ ನಂತರ ಹಲಸಿಂದು ಬೀಜ ಕುಟ್ಬಿಟ್ಟು ಪುಡಿ ಮಾಡಿಟ್ಕೊಂಡಿದ್ದೀನಿ. ಅಂದರೆ ಈ ಥರ ತೊಳೆದುಬಿಟ್ಟು ಇದು ಹಾಕಿ ಸ್ವಲ್ಪ ಫ್ರೈ ಮಾಡ್ಕೊಳ್ತೀನಿ. ನಾನು ಇದಕ್ಕೆ ಸ್ವಲ್ಪ ಸಾಂಬಾರು ಬೇಳೆ ಹಾಕೋತಾ ಇದ್ದೀನಿ, ತೊಗರಿಬೇಳೆ. ಬೇಕಾದರೆ ನೀವು ಬೇರೆ ಬೇಳೆಗಳನ್ನ ಹಾಕೊಬೋದು, ಇಲ್ಲಾಂದರೆ ಸ್ಕಿಪ್ ಕೂಡ ಮಾಡ್ಬೋದು. ಜೊತೆಗೆ ಆಲೂಗಡ್ಡೆ ಮತ್ತು ಬದನೆಕಾಯಿ ಎರಡೂ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇವಾಗ ಮಸಾಲೆ ಕೂಡ ಹಾಕ್ಕೊಳ್ತೀನಿ. ತೆಳ್ಳಗೆ ಬೇಕಾದರೆ ತೆಳ್ಳಗೆ ಮಾಡ್ಕೊಬೋದು, ಗಟ್ಟಿಗೆ ಬೇಕು ಅಂದರೆ ಗಟ್ಟಿಗೆ ಮಾಡ್ಕೊಬೋದು. ನಮ್ಮನೇಲಿ ಗಟ್ಟಿಯಾಗಿದ್ದರೆ ಇಷ್ಟಪಡಲ್ಲ, ಹಂಗಾಗಿ ಸ್ವಲ್ಪ ತೆಳ್ಳಗೆ ಮಾಡ್ತಾಯಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಗಾರ್ನಿಷಿಗೆ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕಟ್ ಮಾಡಿ ಹಾಕಿದ್ರೆ ಸಾಂಬಾರು ರೆಡಿ. ತುಂಬ ಟೇಸ್ಟಿಯಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಮುಚ್ಚಳ ಮುಚ್ಚಿ 2 ವಿಜಿಲ್ ಆದರೆ ಸಾಂಬಾರು ರೆಡಿ ಆಗುತ್ತೆ. ಹಾಗೆ ಸ್ವಲ್ಪ ಊರಿಂದ ಅಪ್ಪ ಹಲಸಿನ ಹಣ್ಣು ತಂದಿದ್ದರು. ಅದರಿಂದ ಏನಾದರೂ ಒಂದು ರೆಸಿಪಿ ಮಾಡೋಣ ಅಂತ ಅಂದ್ಕೊಂಡು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ವಲ್ಪ ಕಡುಬು ಮಾಡ್ಕೊಳ್ಳೋಣ ಅಂತ, ಹಲಸಿನ ಹಣ್ಣಿನ ಕಡುಬು. ನಾನು ಫಸ್ಟ್ ಟೈಮ್ ಮಾಡ್ತಾಯಿದ್ದೀನಿ. ಹೆಂಗೆ ಬರುತ್ತೆ ಅಂತ ತೋರಿಸ್ತೀನಿ, ವಿಡಿಯೋನ ನೋಡಿ. ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಗಟ್ಟಿಯಾಗಿ. ನೀರು ಹಾಕ್ತೆ ಇದನ್ನು ಗ್ರೈಂಡ್ ಮಾಡ್ಕೊಳ್ತೀನಿ ಗಟ್ಟಿಯಾಗಿ. ಅದೇ ಮಿಕ್ಸಿ ಜಾರ್ಗೆ 3 ಅವರ್ಸ್ ನೆನೆಸಿಟ್ಕೊಂಡಿರೋ ಅಕ್ಕಿನ ರುಬ್ಕೊಳ್ತೀನಿ. ಇದನ್ನು ಗಟ್ಟಿಯಾಗಿ ರುಬ್ಕೋಬೇಕು, ನೀರು ಹಾಕ್ಕೊಳ್ದೆ. ಒಂದು ಕಪ್ಪಷ್ಟು ಕಾಯಿ ತುರಿ ಹಾಕ್ಕೊಳ್ತಾ ಇದ್ದೀನಿ. 1 ಕಪ್ಪಷ್ಟು ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ಇಷ್ಟನ್ನು ಹಾಕಿ ಒಂದು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ರುಬ್ಬಿಟ್ಕೊಂಡಿರೋದನ್ನ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತೀನಿ. ಮಿಕ್ಸ್ ಮಾಡಿದ್ರೆ ಆಯಿತು.
ತುಂಬ ನುಣ್ಣಗೆ ರುಬ್ಬಿಲ್ಲ, ಸ್ವಲ್ಪ ರವೆ ರವೆ ಥರ ರುಬ್ಬಿದ್ದೀನಿ ಗಟ್ಟಿಯಾಗಿ. ನಾನು ಇಡ್ಲಿ ಪ್ಯಾನಲ್ಲಿ ಮಾಡ್ಕೊಳ್ತಾ ಇದ್ದೀನಿ, ಬಾಳೆ ಎಲೆ ಸಿಗೋದಿಲ್ಲಲ್ಲ ಅದರಿಂದ. ಲಾಂಗ್ ವಿಡಿಯೋಗೆ ಮಾಡಿ ಇಟ್ಕೊಂಡಿದ್ದೀನಿ. ಕಚ್ಚಲ್ವಮ್ಮ ಹಳೇದಾಗನ ಮೊದಲಿದ್ದ ಹೊಸದು ಮಾಡಿ ಮುಖ ತೋರ್ಸಮ್ಮ.